ಮತ್ತು ಬೌದ್ಧರ ಪುಣ್ಯಕ್ಷೇತ್ರವಾದ ವಿಷ್ಣುವಿನ 108 ದಿವ್ಯ ಕ್ಷೇತ್ರಗಳಲ್ಲಿ ಒಂದಾದ ಮುಕ್ತಿನಾಥ ನೇಪಾಳದ ಮಸ್ತಾನ್ ಜಿಲ್ಲೆಯ ತೊರಾಂಗಲ ಪರ್ವತಗಳ ಮೇಲೆ ಗಂಡಕಿ ನದಿಯ ತೀರದಲ್ಲಿದೆ. ಪಾರ್ವತಿ ದೇವಿಯನ್ನೇ ಮೋಹಿಸಿದ ಜಲಂಧರನನ್ನ ವಧಿಸಲು ಶಿವನಿಗೆ ಸಹಾಯ ಮಾಡಲು ಮುಂದಾದ ವಿಷ್ಣುವಿಗೆ ಜಲಂಧರನ ಪತ್ನಿ ವೃಂದ ಕಲ್ಲಾಗು ಎಂದು ಶಾಪವನ್ನ ನೀಡಲು, ಶಾಪದ ಪರಿಹಾರಕ್ಕಾಗಿ ವಿಷ್ಣುವು ಈ ಕ್ಷೇತ್ರದಲ್ಲಿ ಸಾಲಿಗ್ರಾಮ ರೂಪದಲ್ಲಿ ಅವತರಿಸುತ್ತಾರೆ. ಬೆಂಕಿಗೆ ಹಾರಿದ ಸತಿಯ ದೇಹವನ್ನು ಶಿವನು ಹೊತ್ತೊಯ್ಯುವಾಗ ಸತಿಯ ಕೆನ್ನೆಯ ಭಾಗ ಈ ಸ್ಥಳದಲ್ಲಿ ಬಿದ್ದು ಈ ಕ್ಷೇತ್ರ 51 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಇಲ್ಲಿ ಶಕ್ತಿಯನ್ನ ಗಂಡಕಿ ಚಂಡಿ ಎಂದು, ಭೈರವನನ್ನ ಚಕ್ರಪಾಣಿ ಎಂದು ಕರೆಯಲಾಗುತ್ತದೆ. ಪಂಚತತ್ವಗಳಿಂದ ಆವೃತವಾದ ಈ ಸ್ಥಳದಲ್ಲಿ ಪೃಥ್ವಿ, ಜಲ, ಆಕಾಶ, ವಾಯುವಿನ ಜೊತೆ ನೈಸರ್ಗಿಕವಾಗಿ ಸದಾ ಉರಿಯುತ್ತಿರುವ ಅಗ್ನಿಯನ್ನ ಇಲ್ಲಿನ ಜ್ವಾಲಾಮುಖಿ ದೇವಾಲಯದಲ್ಲಿ ನೋಡಬಹುದು. ದೇವಾಲಯದ ಹಿಂಭಾಗದಲ್ಲಿ ಗೋಮುಖದಿಂದ ಹರಿಯುವ ಕಾಳಿ ನದಿಯ 108 ತೀರ್ಥಗಳಲ್ಲಿ ಮಿಂದರೆ ಜನ್ಮ ಜನ್ಮದ ಪಾಪವು ನಶಿಸಿ ಹೋಗುತ್ತದಂತೆ. ಅಲ್ಲದೆ ದೇವಾಲಯದ ಮುಂಭಾಗದಲ್ಲಿರುವ ಪಾಪದ ಕುಂಡ, ಪುಣ್ಯದ ಕುಂಡಗಳಲ್ಲಿ ಮಿಂದರೆ ಜನನ ಮರಣಗಳ ವೃತ್ತಾಂತದಿಂದ ಬಿಡುಗಡೆ ಹೊಂದಿ ಮೋಕ್ಷ ಪಡೆಯಬಹುದು.